जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 13 ಜೂನ್ ಶ್ರೀ ಮಹಾರಾಜರ ಪ್ರವಚನ ಪ್ರಪಂಚವು ಪರಮಾರ್ಥದ ಪ್ರಾಪ್ತಿಯ ಸಾಧನೆ. ಪ್ರಪಂಚ, ಕಣ್ಣಿಗೆ ಕಾಣಿಸ್ತಾ ಇರುವ ಪ್ರಪಂಚ, ಜೀವನ, ದೃಶ್ಯಾಕಾರ ಜಗತ್ತು ನಮಗೇನು ಕಣ್ಮುಂದೆ ನಮಗೆ ಕೊಟ್ಟಿದ್ದಾನೋ ಪರಮಾತ್ಮ, ಅದು ಪರಮಾರ್ಥದ ಅಂದರೆ ಭಗವಂತನ ಪ್ರಾಪ್ತಿಗಾಗಿ ಸಾಧನೆ. ಸಾಧನೆ ಮೀನ್ಸ್ ಇಟ್ ಈಸ್ ಟು ಬಿ ಯೂಸ್ಡ್ ಆಸ್ ಎ ಟೂಲ್. ಶಾಸ್ತ್ರ, ಪುರಾಣ, ವೇದಾಂತ, ಉಪನಿಷತ್ತು ಹಲವಾರು ಗ್ರಂಥದ ಮುಖೇಣ ಗುರು ನಮಗೆ ಪರಮಾರ್ಥದಲ್ಲಿ ಬಂದು ಪಾಠವನ್ನು ಹೇಳ್ಕೊಡ್ತಾನೆ, ಬೋಧನೆ ಮಾಡ್ತಾನೆ. ಆದರೆ ಅದರ ಅನುಭವ, ಎಕ್ಸ್ಪೀರಿಯನ್ಸ್ ಎಲ್ಲಿ ಹೋಗಿ ತಗೋಬೇಕಪ್ಪ? ಪ್ರಪಂಚ ಎಂಬ ಲ್ಯಾಬಾರೆಟ್ರಿಯಲ್ಲಿ. ಟೆಕ್ನಿಕ್ ಸ್ವಿಮ್ಮಿಂಗಿಗೆ ಹೇಳ್ಕೊಡ್ತಾರೆ. ಸ್ವಿಮ್ಮಿಂಗಿಗೆ ಟೆಕ್ನಿಕ್ ಹೇಳ್ಕೊಟ್ಟ ಮೇಲೆ ಅದನ್ನು ಈಜಾಡ್ಲಿಕ್ಕೆ ಒಂದು ಇದು ಬೇಕಲ್ವ, ಪೂಲ್ ಬೇಕಲ್ವ ನಮಗೆ. ಪೂಲಲ್ಲಿ ಹೋಗಿ ಅವ್ರು ಹೇಳ್ತಾರೆ ಹಿಂಗೆ ನಿಲ್ಲಿಸಿ ನಮಗೆ ಕಟ್ಟೆ ಮೇಲೆ ಕೈ ಹೊಡೀರಿ, ಹಿಂಗೆ ಬೆಂಡ್ ಡೌನ್, ಕಾಲು ಹೊಡಿಬೇಕು. ಆದರೆ ಅದೆಲ್ಲ ಥಿಯರಿ ಪಾರ್ಟ್ ಆಯಿತು. ಬುಕ್ಕಲ್ಲಿ ಬರೆದಿದೆ ಥಿಯರಿ ಪಾರ್ಟ್. ಪ್ರಾಕ್ಟಿಕಲ್ ಏನು? ಎಲ್ಲಿವರೆಗೂ ನಾನು ನೀರಲ್ಲಿ ಇಳಿಯೋದಿಲ್ವೋ, ನೀರನ್ನು ಮುಟ್ಟು ನೋಡೋದಿಲ್ವೋ, ಕೈ ಕಾಲು ಹಿಂಗೆ ಡಬ್ಬ ಡಬ್ಬ ನೀರಲ್ಲಿ ಬಾರಿಸೋದಿಲ್ಲವೋ, ಅಲ್ಲಿಯವರೆಗೂ ಆ ಅನುಭವ ಬರೋದಿಲ್ಲ. ಹಾಗಾಗಿ ಗುರು ಹೇಳ್ಕೊಟ್ಟಿದ್ದ ಪಾಠದ ಅನುಭವ ನಮಗೆ ಯಾಕೆ ಕ್ರೋಧ ಬರುತ್ತೆ, ನಮ್ಮಲ್ಲಿ ಯಾವ ವಿಕಾರ ಇದೆ, ಇದೆಲ್ಲ ಎಲ್ಲಿ ನೋಡಬೇಕು? ಹೋಗಿ ಪ್ರಪಂಚದಲ್ಲಿ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಬಹಳ ದಿನಗಳವರೆಗೆ ನೌಕರಿ ಮಾಡುವುದರಿಂದ ಗುಲಾಮಗಿರಿಯ ಅಭ್ಯಾಸವಾಗುತ್ತದೆ. ಇದು ಯೋಗ್ಯವಲ್ಲ. ಮನುಷ್ಯನು ಕೆಲವು ದಿನಗಳಾದರೂ ಸ್ವಾಮಿತ್ವದ ಹಕ್ಕಿನಿಂದ ಇರಲು ಕಲಿಯಬೇಕು. 9 to 5 ಜಾಬ್ ಮಾಡಿ ಮಾಡಿ ಬಾಸ್ ಮಾತು ಕೇಳಿ ಕೇಳಿ ಅವನು ಗುಲಾಮಗಿರಿ ಮಾಡೋ ಅಭ್ಯಾಸ ಆಗೋಗಿರುತ್ತೆ, ಸ್ಲೇವ್ಸ್. ಆದರೆ ಮಹಾರಾಜನಂತಾರೆ ಇದು ಯೋಗ್ಯ ಅಲ್ಲ. ಓಕೆ, ಅಲ್ಲಿ ತನಕ ಮಾಡಿದೆ, ನೌಕರಿ ಬಿಟ್ಟ ಮೇಲಾರು ಭಗವಂತನ ಜೊತೆ ಇರು. ನೀನಾಗಿರು, ಇಂಡಿಪೆಂಡೆಂಟ್ ಆಗಿರು. ನೀನು ಯಾರು ಗುಲಾಮಗಿರಿ ಮಾಡಬೇಡ. ಭಗವಂತ ನಿನಗೆ ಎಲ್ಲದನ್ನು ತಂದು ಕೊಡ್ತಾನೆ. ನಿನಗೆ ಆ ಗುಲಾಮಗಿರಿಯಿಂದ ಬಿಟ್ಟಿಯಲ್ಲ, ಈಗ ಬಂಧನದಿಂದ ಮುಕ್ತ ಅದೆಯಲ್ಲ. ಈಗಾರು ಭಗವಂತನ ಹಿಡ್ಕೊಂಡು ನೀನು ಇರುವಷ್ಟು ದಿವಸ, ಬಾಳುವಷ್ಟು ದಿವಸ ಏನು ಮಾಡಬೇಕು? ಸ್ವಾಮಿತ್ವದಿಂದ, ಅಧಿಕಾರದಿಂದ. ಅಲ್ಲಿ ಗುಲಾಮ ಇದ್ದೆ, ಈಗ ಬಂಧನದಿಂದ ಮುಕ್ತ ಆದಮೇಲೆ ಫ್ರೀಡಮಿಂದ ಬದುಕಪ್ಪ ಅಂತ ಹೇಳ್ತಾರೆ. ನೌಕರಿ ಮಾಡುತ್ತಾ ಇರುವಾಗಲೂ ಅನುಸಂಧಾನದ ಅಭ್ಯಾಸ ಮಾಡುತ್ತಾ ಇರಬೇಕು. ಅಂದರೆ ನೌಕರಿ ಮುಗಿದ ಮೇಲೆ ಪ್ರಾಪ್ತವಾದ ಸಮಯವೆಲ್ಲ ಅನುಸಂಧಾನದಲ್ಲಿಯೇ ಕಳೆಯುತ್ತದೆ. ಪ್ರತಿಯೊಬ್ಬ ಮನುಷ್ಯನು ದಾರಭ್ಯದಿಂದ ಪರಮಾರ್ಥದ ಅಭ್ಯಾಸ ಮಾಡುತ್ತಲೇ ಇರುತ್ತಾನೆ. ಮನುಷ್ಯನಿಗೆ ಆನಂದ ಅಥವಾ ಸಮಾಧಾನ ಬೇಕಾಗಿರುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಎರಡೇ ವಸ್ತು ಬೇಕಾಗಿರೋದು. ಬಾಹ್ಯ ಪ್ರಾಪಂಚಿಕ ವಸ್ತು ಅಲ್ಲ. ಏನೇ ಕೆಲಸ ಮಾಡಿದ್ರು ನೋಡಿ, ಪ್ರತಿಯೊಬ್ಬನಿಗೂ ಆನಂದ ಬೇಕು, ಸಮಾಧಾನ ಬೇಕು. ನೋಡಿ, ಫಾರ್ ಎಕ್ಸಾಂಪಲ್, ನಾವು ಒಂದು ಫಂಕ್ಷನಿಗೆ ಹೋಗ್ತೀವಿ. ನಾನೊಂದು 10-15 ಸಾವಿರ ರೂಪಾಯಿ ಸೀರೆ, ಭಾಳ ಭರ್ಜರಿ ಸೀರೆ ಉಟ್ಕೊಂಡು ಹೋಗಿದ್ದೀನಿ. ಭಾಳ ಅದು ವಜ್ಜೆ ಇದೆ, ಭಾಳ ಅದು ಹೆವಿ ಆಗ್ತಿದೆ. ಆದರೆ ಅದು ತೋರ್ಪಡಿಕೆಗೆ ಹೋಗಬೇಕಲ್ವ. ನಾನು ಹೊರಗಡೆ ಹೋದಾಗ ಜನ ನನ್ನನ್ನು ನೋಡಬೇಕು, ಆ ಸೀರೆನ ಕೊಂಡಾಡಬೇಕು, ಮತ್ತು ಕೇಳಬೇಕು, ನನ್ನನ್ನು ಮಾತಾಡಿಸ್ಬೇಕು, ಸೀರೆ ಬಗ್ಗೆ ಚರ್ಚೆ ಮಾಡಬೇಕು. ಇದೆಲ್ಲ ಮಾಡೋ ಅಷ್ಟರಲ್ಲಿ ಆ ಬಿಸಿ ಬಿಸಿ ಊಟ ಮಾಡಿ ಫಂಕ್ಷನ್ನಲ್ಲಿ ಹೈರಾಣಾಗಿ ಸುಸ್ತಾಗಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಾಮೂಲಿ ನನ್ನ ಮನೆ ಡ್ರೆಸ್ ಹಾಕ್ಕೊಂಡು ಕೂಡಲೇ ನಾನೇನಂತೀನಿ, ಸೋಫಾದ ಮೇಲೆ ಕೂತ್ಕೊಂಡು ಸಮಾಧಾನ ಆಯಿತು. ಏನಂತೀವಿ ಕೂತ್ಕೊಂಡು ಸೋಫಾದ ಮೇಲೆ? ಹುಷಪ್ಪ, ಸಮಾಧಾನ ಆಯಿತು. ಈಗ ನೋಡಿರಿ, ಅಂದರೆ ಅಲ್ಲಿ ತನಕ ಏನಾಗ್ತಿತ್ತು? ಅಸಮಾಧಾನ, ತಳಮಳ ಆಗ್ತಿತ್ತು. ಆ ಸೀರೆ ನನ್ನ ಸ್ಕಿನ್ನಿಗೆ ವಜ್ಜೆ ಆಗ್ತಿತ್ತು. ಆದರೂ ಇವೆಲ್ಲವೂ ನಾನು ತೋರ್ಪಡಿಕೆಗೋಸ್ಕರ, ಜಗತ್ತಿನಲ್ಲಿ ತೋರ್ಪಡಿಕೆಗೋಸ್ಕರ ಪ್ರಪಂಚದ ವ್ಯವಹಾರದಲ್ಲಿ ಮಾಡಬೇಕಾಗತ್ತೆ. ಆ ಸಮಾಧಾನ ಪ್ರಾಪ್ತಿಯಾದಾಗ ಏನಾಗುತ್ತೆ? ಆನಂದ ಆಯ್ತಪ್ಪ. ಆನಂದ ಅಂದರೆ ಏನು? ಆರಾಮಾಯಿತೋ ಇಲ್ಲೋ ಮನಸ್ಸಿಗೆ, ಜೀವಕ್ಕೆ. ಅದು ಕೂತ್ಕೊಂಡು ಆರಾಮಾಗಿ ತನ್ನ ಮಾಮೂಲಿ ಡ್ರೆಸ್ಸಲ್ಲಿ ಕೂತ್ಕೊಂಡ್ರೆ ಅದು ಆನಂದ ಆಯ್ತಪ್ಪ. ಅದಕ್ಕಾಗಿ ಅವನು ಪ್ರಯತ್ನವೂ ಮಾಡುತ್ತಾ ಇರುತ್ತಾನೆ. ನಿಜವಾಗಿಯೂ ಪರಮಾರ್ಥದಲ್ಲಿ ಬೇರೆಯವರ ಅವಶ್ಯಕತೆ ಏನೂ ಇರುವುದಿಲ್ಲ. ಅಂದ ಮೇಲೆ ಎರಡನೇ ಅವರು ನಮ್ಮ ಪರಮಾರ್ಥವನ್ನು ಹೇಗೆ ತಾನೇ ಕೆಡಿಸುತ್ತಾರೆ?
ಪರಮಾರ್ಥ ಇಂಡಿವಿಜುವಲ್ ಜರ್ನಿ ಅಂದಮೇಲೆ ನಾನೊಬ್ಬಳೇ ಪ್ರಯಾಣ ಮಾಡಬೇಕು ಅಂದಮೇಲೆ ನಾನೀಗ ಬೆಂಗಳೂರಿಂದ ಕುಮಾರನಹಳ್ಳಿ ನಮ್ಮ ಆಶ್ರಮ ಇದೆ, ಅಲ್ಲಿ ಹೋಗಬೇಕು ಅಂದರೆ ನಾನು ಬಸ್ಸಲ್ಲಿ ಕೂತ್ಕೊಂಡು ನನ್ನ ಕುಮಾರನಹಳ್ಳಿ ನನ್ನ ಡೆಸ್ಟಿನೇಷನ್ನು. ಬಸ್ಸಲ್ಲಿ ನೀವು ಯಾರಾದರೂ ನನ್ನ ಜೊತೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ನನ್ನ ಡೆಸ್ಟಿನೇಷನ್ ಕುಮಾರನಹಳ್ಳಿ ನನಗೆ ಗೊತ್ತು, ನಾನು ಅಲ್ಲಿ ಹೋಗಿ ಇಳಿಬೇಕಾಗಿದೆ. ನೀವು ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರಿ, ನಿಮ್ಮ ಜೊತೆ ಮಾತಾಡಿದೆ, ಸ್ವಲ್ಪ ಹೊತ್ತು ತಿಂಡಿ ತಿನಿಸುವ ಪದಾರ್ಥ ಎಕ್ಸ್ಚೇಂಜ್ ಮಾಡಿದೆ, ಮಾತು ಎಕ್ಸ್ಚೇಂಜ್ ಮಾಡಿದೆ ಅಂದರೆ ನಾನು ನಿಮ್ಮ ಜೊತೆ ನಿಮ್ಮೂರಿಗೆ ಬಂದುಬಿಡ್ತೀನಾ? ಇಲ್ಲ. ನಾನು ನನ್ನ ಸ್ಟೇಷನ್ ಬಂದಾಗ, ಹರಿಹರ ಬಂದಾಗ ಅಲ್ಲೇ ಇಳ್ಕೋತೀನಿ, ನೀವು ನಿಮ್ಮ ಸ್ಟೇಷನ್ ಬಂದಾಗ ಇಳ್ಕೋತೀರಾ ಅಂದಮೇಲೆ ನಾನು ಅಯ್ಯೋ ಇವ್ರ ಜೊತೆ ಕುತ್ಕೊಂಡು ನನ್ನ ಪರಮಾರ್ಥ ಹಾಳಾಗೋಯ್ತು, ನನ್ನ ಪರಮಾರ್ಥ ಕೆಡಿಸೋಯ್ತು, ಇವತ್ತೆಲ್ಲ ನನ್ನ ಜಪ ಕೆಟ್ಟು ಹೋಯ್ತು, ನನ್ನ ಡೆಸ್ಟಿನೇಷನ್ ಕುಮಾರನಹಳ್ಳಿ ಬಿಟ್ಟು ನಾನು ನಿಮ್ಮ ಜೊತೆ ಬರ್ತೀನಾ? ಇಲ್ಲ. ಪರಮಾರ್ಥದಲ್ಲೂ ಹಾಗೆ ಇರುತ್ತೆ. ಇನ್ನೊಬ್ಬರಿಂದ ನನ್ನ ಪರಮಾರ್ಥ ಕೆಡತ್ತೆ ಅನ್ನೋದು ಸರ್ವತಾ ಮಿಥ್ಯ. ಅದು ನನ್ನಿಂದನೇ ಕೆಡತ್ತೆ. ನನ್ನ ಮನಸ್ಸು ಎಷ್ಟು ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ಎಷ್ಟು ಅಂಟ್ಕೊಂಡಿದೆಯೋ, ಎಷ್ಟು ಒಳಗೆ ವಿಕಾರ ಉಂಟಿದೆಯೋ, ವಿಕಾರಕ್ಕೆ ಎಷ್ಟು ನಾನು ಗುಲಾಮ ಆಗಿದ್ದೀನೋ ಅಷ್ಟು ನನ್ನ ಪರಮಾರ್ಥ ಕೆಡಕ್ಕಾಗುತ್ತದಲ್ಲಿ. ಅದಕ್ಕೆ ಬೇರೆಯವರಿಗೆ ಇದಕ್ಕೂ ಸಂಬಂಧವಿಲ್ಲ. ಇಟ್ಸ್ ಎನ್ ಆಬ್ಸಲ್ಯೂಟ್ಲಿ ಸ್ಪಿರಿಚುಯಾಲಿಟಿ ಇಸ್ ಆಬ್ಸಲ್ಯೂಟ್ಲಿ ಸಿಂಗಲ್ ಜರ್नी. अकेले का प्रयाण है ये. जीवन की यात्रा, अध्यात्म की यात्रा अकेले की है, अकेले को ही करना है. हमारे घर के पास में एक थे, वो कहते थे ध्यान कैसे करते हो अकेले बैठकर, मेडिटेशन कैसे घंटों भर कर लेते हो? मैंने बोला कि क्यों? नहीं, हमको ऐसे 4-6 लोग वो हम अटेंड कोर्स करके आए थे, लेकिन अभी कोई साथ में नहीं है, ಯಾರು ಸಿಗೋದಿಲ್ಲ, ಅಕ್ಕಪಕ್ಕದವ್ರು ಯಾರು ಜೊತೆಗೆ ಬರೋದಿಲ್ಲ, ಬೇಸರಕ್ಕೆ ಆಗತ್ತೆ, ಅದಕ್ಕೆ ಬಿಟ್ಟುಬಿಟ್ಟೆ. अच्छा नंदे, अच्छा अभी कोई मर रहा है, कोई गया तो हम क्या उसके साथ में जा रहे हैं क्या मरने को? नहीं, वो मर गया, हम क्या कहते, उसका प्रारब्ध था जी, उसका टाइम हो गया था, वो चले गया. हमारे साथ हम उसके साथ जाएंगे या वो हमारे साथ आने वाला है? नहीं. तो फिर हम क्यों ಸಾಧನಾ करते वक्त दूसरा चाहिए, तीसरा चाहिए, ಗುಂಪು ಬೇಕು, ಅದು ಬೇಕು, ಇದು ಬೇಕು, ಜಾಯಿಂಟ್ ಮಾಡಬೇಕು, ಎಲ್ಲರೂ ಸೇರಿ. ನನ್ನ ಸಾಧನೆ ನನ್ನದು, ಅದು ಸರ್ವಥಾ ನನ್ನದು, ಆನಂದ ಪ್ರಾಪ್ತಿ ನನ್ನದು, ಸಮಾಧಾನ ನನ್ನದು. ಇಲ್ಲಿ ಬೇರೆಯವರು ಎಲ್ಲಿ ಬರ್ಕೊಂಡು ಸೇರ್ತಿದ್ದಾರೆ? ಜೊತೆಗೆ ಸೇರಿದ್ವಿ, ಕೂತ್ಕೊಂಡ್ವಿ, ಮಾಡಿದ್ವಿ, ಆಯಿತು. ಬಟ್ ಅದೇ ಆಗ್ರಹ ಯಾವಾಗಲೂ ಸಿಗತ್ತೆ ಅನ್ನುವುದು ಗ್ಯಾರಂಟಿ ಇರುವುದಿಲ್ಲ. ಜಗತ್ತಿನಲ್ಲಿ ಇರುವುದು ಎಲ್ಲವೂ ಉತ್ತಮವೇ ಇರುತ್ತದೆ, ನಾನೇ ಯೋಗ್ಯನೂ ಇರುವುದಿಲ್ಲ. ಬಾಗಿಲು ಕಿಟಕಿಗಳು ಮನೆಯ ಸಾಧನೆಗಳು ಆಗಿರುತ್ತದೆ, ಅಥವಾ ಊರಿಗೆ ಹೋಗಲು ಉಗಿಬಂಡಿಯು ಸಾಧನವಾಗಿರುತ್ತದೆ. ಬಾಗಿಲು ಕಿಟಕಿ ಇವೆಲ್ಲ ಸಾಧನ. ಬಾಗಿಲು ಕಿಟಕಿಗಳು, मने इज़ मेन, डोर्स खिड़की सब उसका क्या है, उपकरण है. दरवाज़ा खोल के अंदर जाएंगे. गाड़ी में बैठना है, किसी डेस्टिनेशन को जाना है तो गाड़ी एक साधन है, माध्यम, इंस्ट्रूमेंट, मीडियम, जो भी आप शब्द डाल दें, उसमें बैठकर हमको डेस्टिनेशन उतरने के बाद में गाड़ी थोड़ी पकड़ के बैठे रहेंगे. वैसे परमार्थ में जब हम कोई साथ में मिलते हैं, उनके साथ में करते हैं हमारी साधना, लेकिन वो छोड़ के चले गए या फिर वो आज आएंगे नहीं तो मैं अपनी साधना छोड़ दूंगी क्या? नहीं, ಅದು ಯೋಗ್ಯವಲ್ಲ. ಅದರಂತೆ ಪರಮಾರ್ಥ ಸಾಧಿಸುವುದಕ್ಕಾಗಿ ಅಥವಾ ಪರಮಾರ್ಥ ಪ್ರಾಪ್ತಿಗಾಗಿ ಪ್ರಪಂಚವು ಸಾಧನವಾಗಿರುತ್ತದೆ. ಪ್ರಪಂಚ ಟೂಲ್ है. अर्थ में आप मेडिटेशन क्लास में 1 घंटा मेडिटेशन करेंगे तो आप चुपचाप ऐसे बैठे रहेंगे, तो आप वहाँ किससे फाइट करेंगे, किससे बात करेंगे? किसी से नहीं. लेकिन वो मेडिटेशन का असर इधर कैसा हुआ है वो देखने के लिए हमको प्रपंच में जब जाएंगे, रोज़ डेली हमारे लोगों से बातचीत करने में, रूटीन वर्क में हमारा माइंड कैसे काम है, क्योंकि मेडिटेशन करने का उद्देश्य क्या है? माई माइंड शुड बी काम. लेकिन मैं चीख रही हूँ, चिल्ला रही हूँ 5-5, 6-6 साल करके भी मेरा एटीट्यूड बदला नहीं है, तो इट्स जस्ट मैकेनिकल वर्क हो जाएगा मेडिटेशन शुड बिकम 24/7. आप जो भी काम करेंगे उसमें शांतता होना ज़रूरी है, उसमें कामनेस होना ज़रूरी है, क्लैरिटी होना ज़रूरी है. ये सारा मैटर करता है. आप मेडिटेशन करोगे तो सिर्फ यहाँ आंखें बंद करके 45 मिनट्स बैठो, 1 घंटा बैठो, 50 घंटा बैठो, 50 साल करो, लेकिन वो जब तक आपके ब्लड में उतरा नहीं है, रिफ्लेक्टेड नहीं है, एक्शंस में फ़ायदा नहीं है. ನಾವು ಕ್ರೋಧ ಮಾಡಿದ್ರೆ ನಮ್ಮ 3 ತಿಂಗಳ ಸಾಧನೆಗಳು ಹಾಳಾಗ್ತವೆ ಅಂತ ಗುರುಗಳು ಹೇಳ್ತಿದ್ರು. 3 ತಿಂಗಳ ಸಾಧನೆ ಹಾಳಾಗೋಗುತ್ತೆ ಒಮ್ಮೆ ನಾವು ಕ್ರೋಧ ಮಾಡಿದ್ರೆ. ಆ ಮಾಡೋದು ಉದ್ದೇಶ ಏನಿದೆ? ಇವೆಲ್ಲ ನಾವು ಸಾಧನೆ ನನ್ನ ವಿಕಾರದ ಮೇಲೆ ನನಗೆ ಪ್ರಭುತ್ವ ಬರಬೇಕು, ಕಂಟ್ರೋಲ್ ಬರಬೇಕು. ಇನ್ನೊಬ್ಬ ನನಗೆ ಪ್ರವೋಕ್ ಮಾಡ್ತಿದ್ದಾನೆ, ಉತ್ತೇಜಿತ ಮಾಡ್ತಿದ್ದಾನೆ, ಕೂಗಲಿಕ್ಕೆ, ಕಿರ್ಚಾಡಲಾಡಲಿಕ್ಕೆ, ನನ್ನ ಕಂಟ್ರೋಲ್ ಬ್ಯಾಲೆನ್ಸ್ ಹೋಗಲಿಕ್ಕೆ ನಾನು ಅದಕ್ಕೆ ಓಡ್ಬಿಟ್ಟು ರಿಯಾಕ್ಟ್ ಮಾಡಿಬಿಟ್ರೆ ಇಷ್ಟು ವರ್ಷ ಅಥವಾ ಇಷ್ಟು ನಿಮಿಷಗಳ ಕಾಲ ದಿವಸ ನಾನೇನು ಮಾಡ್ತೀನೋ ಧ್ಯಾನ, ಧಾರಣ, ಈ ಸತ್ಸಂಗ, ಇದ್ರದ್ದು ಉಪಯೋಗ ಏನಾಯಿತು? ಇನ್ನೊಬ್ಬ ವ್ಯಕ್ತಿ ಬೇಕಂತ ಮಾಡ್ತಿದ್ದಾನೆ ನಮಗೆ.
ಯಾಕೆಂದರೆ ನಾನು ಯಾವ ಹಾದಿದಲ್ಲಿ ಹೋಗ್ತಿದ್ದಾನೋ ಅಲ್ಲಿ ಒಬ್ಬರೇ ಹೋಗುವಾಗ ಯಾರೂ ಬರೋದಿಲ್ಲ ಅಂದಾಗ ಅವ್ರು ಇದು ಹೆಂಗೆ ಹೋಗ್ತಿದ್ದಾರೆ ಇವರು, ಅರೆ ಇವ್ರನ್ನ ಹೆಂಗೆ ಕೆಡಕು ಮಾಡಬೇಕು, ಹೆಂಗೆ ಆದಿ ಭೌತಿಕ ತಾಪಗಳು ಇವೆಲ್ಲ ಕೆಡಕು ಮಾಡೋಕ್ಕೆ ಬರ್ತಾರೆ ಜನ ಹಿಡ್ಕೊಂಡು ಬೇಡ ಬಿಡ್ರಿ ಅಂತ. ಹೆಂಗೆ ಕೆಡಕು ಮಾಡಿದ್ರೆ ಇವ್ರಿಗೆ ಪಿಂಚು ಚುತ್ಕೊಳ್ಳಿ ಟಕ್ ಅಂತ ಆಗೋಗುತ್ತೆ. ಹೋಯ್ತು ನನ್ನ ಸಾಧನ ಬಿದ್ದೋಯ್ತು ಅಲ್ಲಿ ಜೊರ್ರ್ ಅಂತ. 96ನಲ್ಲಿ ಕೂತಿರ್ತೀನಿ, 95ದಲ್ಲಿ ಕೂತಿರ್ತೀನಿ, ಅಲ್ಲಿ ಸ್ನೇಕ್ಸ್ ಆ್ಯಂಡ್ ಲ್ಯಾಡರ್ಸಿಂದ 3ಗೆ ಬಂದುಬಿಡ್ತೀನಿ. ಹೀಗಿಲ್ಲದಿದ್ದರೆ ಕೇವಲ ಪ್ರಪಂಚದಲ್ಲಿ ಸುಖ ಇರುವುದಿಲ್ಲ. ಪ್ರಪಂಚವು ಇಲ್ಲಿಂದ ಅಲ್ಲಿಯವರೆಗೂ ಒಂದೇ ಆಗಿರುತ್ತದೆ. ಎಲ್ಲಿಂದ ಎಲ್ಲಿ ಹೋದರೂ ಸಹ ಬಾಂಬೆ ಟು ಅಮೇರಿಕಾ ಹೋದ್ರೇನು, ಬೆಂಗಳೂರು ಟು UK ಹೋದ್ರೇನು ಪ್ರಪಂಚ ಒಂದೇ ಇರುತ್ತೆ. ಯಾಕಂದರೆ ಎಲ್ಲರ ಮನಸ್ಸು ಒಂದೇ, ಎಲ್ಲರ ಆತ್ಮನೂ ಒಂದೇ ಇರೋದು. ಆತ್ಮ ಇರೋದು ಒಂದು, ಮನಸ್ಸು ಇರೋದು ಒಂದು. ನಾನಾ ರೂಪ ಆಕಾರ, ಇಲ್ಲಿಂದ ಅಲ್ಲಿಗೆ ಹೋದರೂ ಊಟ ಸೇಮೇ ಇರುತ್ತೆ. ಅಷ್ಟೇ ರೂಪ ನಾಮ ಆಕಾರ ಕಲ್ಚರ್ ಬೇರೆ ಬೇರೆ ಇರುತ್ತೆ. ನಾನತ್ವ ಅದರಲ್ಲುಂಟು. ಬಡವನೇ ಆಗಿರಲಿ ಅಥವಾ ಶ್ರೀಮಂತನೇ ಆಗಿರಲಿ, ಸುಶಿಕ್ಷಿತನೇ ಆಗಿರಲಿ ಅಥವಾ ಅಶಿಕ್ಷಿತನೇ ಆಗಿರಲಿ, ಅಧಿಕಾರಿಯಾದರೆ ಆಗಿರಲಿ ಅಥವಾ ಕಾರ್ಕೂನನೇ ಆಗಿರಲಿ, ದೇಶದಲ್ಲಿ ಇರಲಿ ಅಥವಾ ವಿದೇಶದಲ್ಲಿಯೇ ಆಗಿರಲಿ, ಪ್ರಪಂಚದ ಧರ್ಮವಾದ ನ್ಯೂನ್ಯತೆ, ಅಪೂರ್ಣತೆ ಅಥವಾ ನಶ್ವರತೆ ಎಂಬುದು ಎಲ್ಲವೂ ಯಾವಾಗಲೂ ಬದಲಾಗುವುದಿಲ್ಲ. ಮಹಾರಾಜರು ಹೇಳೋ ತಾತ್ಪರ್ಯ ಏನಪ್ಪ ಅಂದರೆ, ನೀವು ಎಲ್ಲಿಂದ ಎಲ್ಲಿಗಾರು ಹೋಗ್ರಿ, ದ ಹೋಲ್ ವರ್ಲ್ಡ್ ಸುತ್ತೊಡ್ಕೊಂಬಂದ್ರು ಪ್ರಪಂಚ ಈಸ್ ಅಪೂರ್ಣ, ಇನ್ಕಂಪ್ಲೀಟ್. ದೇರ್ ವಿಲ್ ಬಿ ಸಮಥಿಂಗ್ ಲ್ಯಾಕಿಂಗ್ ಇನ್ ಎವ್ರಿಬಡೀಸ್ ಲೈಫ್. ಅಮೆರಿಕಾದಲ್ಲಿದ್ದವ್ರ ಲೈಫ್ ತುಂಬ ಚೆನ್ನಾಗಿದೆ ಅನ್ನೋದಿಲ್ಲ, ಅವ್ರಿಗೂ ಏನಾದ್ರು ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ. ಬಿಕಾಸ್ ಎವ್ರಿಬಡೀಸ್ ಮೈಂಡ್ ಈಸ್ ಸೇಮ್. ಮತ್ತು ಇದು ನಶ್ವರ, ಅಪೂರ್ಣ, ಮತ್ತೇನಿದೆಯಪ್ಪ ನ್ಯೂನ್ಯತೆ. ಸಮಥಿಂಗ್ ಈಸ್ ಲ್ಯಾಕಿಂಗ್ ಇನ್ ಎವ್ರಿಬಡೀಸ್ ಲೈಫ್. ಅಪೂರ್ಣ, ಇನ್ಕಂಪ್ಲೀಟ್, ಆ್ಯಂಡ್ ನಶ್ವರ, ಇಟ್ ಈಸ್ perishing. It is not going to be constant and permanent. It is everything. Life is impermanent. ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ಬದಲಾಗುವುದಿಲ್ಲ. ಆದ್ದರಿಂದ ನಮ್ಮ ಹತ್ತಿರ ಇಲ್ಲವಿದ್ದ ವಸ್ತು ಬೇರೆಯವರ ಹತ್ತಿರ ಇರುವುದನ್ನು ನೋಡಿ ನಾವು ಮರಳಾಗಬಾರದು. ವಿ ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ವಾಟ್ ಅದರ್ ಪೀಪಲ್ ಹ್ಯಾವ್ ವಿತ್ ದೆಮ್. ಇದ್ದದರಲ್ಲಿಯೇ ಸಮಾಧಾನ ಹೊಂದಬೇಕು. ಪರಮಾರ್ಥದಲ್ಲಿ ಯಾರು ಯಾರಿಗೂ ಅಧಿಕಾರ ಕೊಡಲು ಬರುವುದಿಲ್ಲ. ನಮ್ಮ ಅಧಿಕಾರವು ನಮ್ಮ ಕೃತಿಯನ್ನೇ ಅವಲಂಬಿಸಿರುತ್ತದೆ. ನಮ್ಮ ಅಧಿಕಾರ ನಮ್ಮ ಕೃತಿ ಮೇಲೆ. ದ ವೇ ವಿ ಆ್ಯಕ್ಟ್, ದ ವೇ ವಿ ರಿಫ್ಲೆಕ್ಟ್, ದ ವೇ ವಿ ರಿಯಾಕ್ಟ್ ಆರ್ ರೆಸ್ಪಾಂಡ್ ಇನ್ ದ ವರ್ಲ್ಡ್, ಇಟ್ ಡಿಟರ್ಮೈನ್ಸ್ ಅವರ್ ಅಧಿಕಾರ. ಅಂದರೆ ಯಾವ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ನಮ್ಮನ್ನು ನೋಡ್ತಾನೆ, ಅಧಿಕಾರ ನನ್ನ ಕೈಯಲ್ಲಿರೋದು. ಇನ್ನೊಬ್ಬ ವ್ಯಕ್ತಿ ನನ್ನನ್ನು ಹೆಂಗೆ ನೋಡಬೇಕು, ಗುರುತಿಸಬೇಕು ಅಂತ ಅದು ಇನ್ನೊಬ್ಬರು ನನಗೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ನೋಬಡಿ ಕ್ಯಾನ್ ಗಿವ್ ದ್ಯಾಟ್. ಪರಮಾರ್ಥದ ಅರಿವು ದುಃಖದಲ್ಲಿ ಇರುವಾಗ ಆಗುವಷ್ಟು ಸುಖದಲ್ಲಿ ಇರುವಾಗ ಆಗುವುದಿಲ್ಲ. ಯಾಕೆಂದರೆ ಆ ದುಃಖದಲ್ಲಿ ಇದ್ದಾಗ ಅವಾಗ ಭಗವಂತನ ಜ್ಞಾಪಕ ಆಗುತ್ತೆ, ನಾನು ಮಾಡಿದ ತಪ್ಪುಗಳ ಅರಿವಾಗತ್ತೆ, ಪಶ್ಚಾತ್ತಾಪ ಭಾವನೆ ಉಂಟಾಗತ್ತೆ, ಅನುತಾಪ ಆಗುತ್ತೆ. ಐ ವಿಲ್ ರಿಯಲೈಸ್ ಮೈ ಮಿಸ್ಟೇಕ್ಸ್. ದುಃಖದಲ್ಲಿದ್ದಾಗ ಮಿಸ್ಟೇಕ್ ರಿಯಲೈಸೇಷನ್ ಆಗುತ್ತೆ. ಸುಖದಲ್ಲಿದ್ದಾಗ ಅಹಂಕಾರದಲ್ಲಿ ಉಬ್ಬಿದ ಜೀವಕ್ಕೆ ತಾನು ಮಾಡ್ತಿರೋದು ತಪ್ಪು. ಒಬ್ರಿಗೆ ಯಾರಿಗಾದರೂ ನಾವು ಕರಿಬೇಕು ಅಂದರೂ ಸಹ ಒಂದು ಸಾದಾ ಒಂದು ಪ್ರಸಾದಕ್ಕೆ ಕರಿಬೇಕು ಅಂದರೂ ಸಹ ಅಹಂಕಾರದಲ್ಲಿ ನಾವು ಕರೆದಿರೋದಿಲ್ಲ, ಮರ್ತು ಹೋಗ್ಬಿಟ್ಟಿರ್ತೀವಿ ಅಹಂಕಾರದಲ್ಲಿ. ಆ ಸುಖವು ಕೊನೆಗೆ ದುಃಖದಲ್ಲಿಯೇ ಪರ್ಯವಸನ ಆಗುತ್ತದೆ. ಯಾವ ಅರಿವಿನಿಂದ ನಾವು ಸಮಸ್ತ ಜ್ಞಾನವನ್ನು ಸಂಪಾದಿಸುತ್ತೇವೆಯೋ ಅದು ಏನಿರುತ್ತದೆ ಎಂಬುದನ್ನು ನಾವು ವಿಚಾರ ಮಾಡುವುದೇ ಇಲ್ಲ. ಯಾವ ಸಮಸ್ತ ಜ್ಞಾನವು ಸಂಪಾದಿಸುತ್ತೇವೆಯೋ ಅದು ಏನಿದೆ, ಅದೇನಿದೆ ಜ್ಞಾನ. ಅಜ್ಞಾನ ಎಲ್ಲಿಂದ ಬರ್ತಾ ಇದೆ, ನನ್ನ ಒಳಗಿಂದ ಹೆಂಗೆ ಬರ್ತಿದೆ ಈ ಮಾತುಗಳು, ಇದರ ಕಡೆ ನಮ್ಮ ಗಮನ ಯಾವತ್ತೂ ವಿಚಾರ ಮಾಡುವುದೇ ಇಲ್ಲ. ನಾವು ಸುಮ್ಮನೆ ಮಾತಾಡ್ತಿರ್ತೀವಿ. ಬಾಯಿ ಕೊಟ್ಟಿದ್ದಾನೆ ಭಗವಂತ, ವಾಣಿ ಶುರು ಹೋ ಗಯಾ ತೋ ಖತಮ್ ಹಿ ನಹೀ ಹೋತಾ ಹೈ ಚಾಟರಿಂಗ್ ಬಾಕ್ಸ್. ವೈಷಯಿಕ ಬುದ್ಧಿಯು ವಿಕಾರಗಳೊಂದಿಗೆ ಸೇರಿಕೊಂಡತೆಂದರೆ ಅತ್ಯಂತ ಪ್ರಬಲವಾಗಿ ಘಾತಕವಾಗುತ್ತದೆ. ವಿಷಯಿಕ ಬುದ್ಧಿ ಅಂದರೆ ಔಟ್ಸೈಡ್ ವರ್ಲ್ಡಿನ ಬುದ್ಧಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಖೇಣ ಏನು ಕೆಲಸ ಮಾಡುತ್ತೋ ಜೀವ, ಹೊರಗಡೆ ಯಾವಾಗಲೂ ಔಟ್ಸೈಡ್ ಲುಕಿಂಗ್. ಯಾರಿಗೇನು ಹೇಳಬೇಕು, ಏನು ಮಾತಾಡಬೇಕು, ನಾನು ನನ್ನ ಅಸ್ತಿತ್ವನ ಪ್ರಭುತ್ವನ ತೋರಿಸ್ಬೇಕು, ಅವರಿಗೆ ಅವ್ರದ್ದು ಇನ್ಸಲ್ಟ್ ಮಾಡಬೇಕು ಅಥವಾ ಹೊಗಳಬೇಕೋ ಬೇಕಂತ ವಾಟ್ ಎವರ್ ಇಟ್ ಸ್ಪೀಕ್ಸ್ ವಿಕಾರದ ಜೊತೆಗೆ ಪ್ರಬಲ ಆಗೋಗುತ್ತದು. ಅದು ಅಷ್ಟು ಪ್ರಬಲ. ಅದಕ್ಕೆ ಪರಮಾರ್ಥದಲ್ಲಿ ಫಸ್ಟ್ ಬಂದಾಗ ನಮಗೆ ಧ್ಯಾನ,
ಮೆಡಿಟೇಷನ್ನು ಮೌನ ಯಾಕೆ ಹೇಳ್ಕೊಡ್ತಾರೆ ಅಂದರೆ ಆ ಮನಸ್ಸು ಇಷ್ಟು ಮಾತಾಡ್ತಿರತ್ತಲ್ಲ ಅದನ್ನು ತಂದು ಬಂಧಿಸ್ತಾ ಮಾಡ್ತಾರೆ ಫಸ್ಟ್. ಅದಕ್ಕೆ ಇವೆಲ್ಲ ಮಾಡೋದು ಪ್ರಬಲ ಆಗಿ ಘಾತಕ ಆದಾಗ ಏನಾಗುತ್ತೆ, ವಿ ಲೂಸ್ ಅವರ್ ಎನರ್ಜಿ. ಪರಮಾರ್ಥ ಸಾಧಿಸೋಕ್ಕೆ ಎನರ್ಜಿಯಲ್ಲಿ ಉಳಿಯುತ್ತಲ್ಲ, ಬೆಳಗಿನ ಸಂಜೆ ತನಕ ಬಗ್ ಮಾಡ್ತಿದ್ರೆ ಇಲ್ಲಿ ಎನರ್ಜಿ ಸಂಗ್ರಹ ಆಗಬೇಕು. ಮೆಡಿಟೇಷನ್ ಮಾಡಲಿಕ್ಕೆ ಒಂದು ಕಡೆ ಸುಮ್ಮನೆ ನನ್ನ ಮನಸ್ಸನ್ನು ಕೂಡಿಸ್ಲಿಕ್ಕೆ ಬಹಳ ಶಕ್ತಿ ಬೇಕು. ಆ ಶಕ್ತಿ ಎಲ್ಲ ಪ್ರಪಂಚದಲ್ಲಿ ಸಾವಿರಾರು ಕಡೆ ಮಾತಾಡಿ ಕಳ್ಕೊಂಡಿದ್ಮೇಲೆ ಇಲ್ಲಿ ಬಂದು ತಾಕತ್ತೇ ಇರಲ್ಲ, ಸುಸ್ತಿರೋದಿಲ್ಲ, ಮನುಷ್ಯ ಮಲ್ಕೊಂಡು ಬಿಡ್ತಾನೆ. ಅವನು ಸುಸ್ತಾಗಂಗೆ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾನಲ್ಲಿ. ಇಂಥ ಸಮಯದಲ್ಲಿ ಮನಸ್ಸಿಗೆ ಬಂದಂತೆ ನಡೆಯುವುದನ್ನು ಬಿಟ್ಟರೆ ವಿಕಾರಗಳು ದುರ್ಬಲವಾಗುತ್ತದೆ. ನಾವು ಏನು ಮಾಡ್ತೀವಿ, ಸಮರ್ಥಿಸ್ಕೊಳ್ತೀವಿ ನಮ್ಮನ್ನು. ಏನು, ನಾನು ಹಿಂಗೆ ಕೆಟ್ಟದಾಗಿ ಮಾತಾಡಬೇಕಾಗಿತ್ತು ಅನ್ನೋದನ್ನು ಭಗವಂತನೇ ಬುದ್ಧಿ ಕೊಟ್ಟಿದ್ದ ಅಂತ ಕೆಲವರು ಸಮರ್ಥನೆ ಮಾಡ್ಕೋತಾರೆ ಸತ್ಸಂಗಕ್ಕೆ ಬಂದಾಗ. ಅದು ತಪ್ಪು, ಸರ್ವತಾ ಮಿಥ್ಯ. ಭಗವಂತ ಬುದ್ಧಿ ಕೊಟ್ಟಿರಲಿಲ್ಲ. ಭಗವಂತ ಬುದ್ಧಿಯಲ್ಲಿ ವಿವೇಕವನ್ನು ಇಟ್ಟಿದ್ದಾನೆ. ಆ ವಿವೇಕದಿಂದ ನಾವು ಏನನ್ನು ಮಾತಾಡ್ತಿದ್ದೀವಿ, ಎಲ್ಲಿ ಕೂತಿದ್ದೀವಿ, ಯಾರ ಜೊತೆಗೆ ಮಾತಾಡ್ತಿದ್ದೀವಿ ಅನ್ನೋ ಅರಿವು ಕಳ್ಕೊಂಡಾಗ ಅದು ಮನಸ್ಸು ಮಾತಾಡಿರುತ್ತೆ. ಭಗವಂತ ಹಂಗೆ ಮಾತಾಡಿಸಿರೋದಿಲ್ಲ. ಎಲ್ಲಾವುದು ಭಗವಂತ ಮಾಡ್ತಾನೆ ಅಂದರೆ ಎಲ್ಲವೂ ಒಪ್ಕೋಬೇಕಾಗತ್ತೆ. ಎದುರುಗಡೆ ವ್ಯಕ್ತಿಯು 10 ಮಾತು ನಮಗೆ ಕೊಟ್ಟಾಗ ಅವನ ಮಾತು ನಾವು ಒಪ್ಕೊಳ್ಳಿಕ್ಕೆ ಯಾಕೆ ರೆಡಿ ಇರೋದಿಲ್ಲ? ಆವಾಗ ಅಲ್ಲಿ ಭಗವಂತ ಮಾತಾಡ್ತಿಲ್ವಾ? ಅಲ್ಲೂ ಭಗವಂತನೇ ಮಾತಾಡ್ತಿದ್ದಾನೆ. ಆದರೆ ಅದಕ್ಕೆ ಸಮರ್ಥಿಸ್ಕೊಳ್ಳೋದು, ನೀವು ಹಿಂಗೆ ಹೇಳಬಾರ್ದಾಗಿತ್ತು, ನನಗೆ ನನ್ನ ಜೊತೆ ಹಿಂಗೆ ಮನೆಯಿಂದ ಹಿಡಿದು ಹೊರಗಡೆ ತನಕ ನಾವು ಇದನ್ನು ಸಮರ್ಥನೆ, ವಿ ಟ್ರೈ ಟು ಪ್ರೂವ್ ಅವರ್ ಪಾಯಿಂಟ್. ನಥಿಂಗ್ ವಿ ವಿಲ್ ಗೇನ್ ಬೈ ಪ್ರೂವಿಂಗ್ ದ ಪಾಯಿಂಟ್. ವಿಕಾರ ದುರ್ಬಲ ಆಗಲಿಕ್ಕೆ ನಾವು ಸತ್ಸಂಗಕ್ಕೆ ಬರ್ತಿದ್ದೀವಿ. ವಿಕಾರಗಳಕ್ಕೆ ಗುಲಾಮರಾಗಿರೋ ತನಕ ಆಗಿರೋದಕ್ಕೆ ನಮಗೆ ಜೀವನ ಅರ್ಥ ಆಗ್ತಿಲ್ಲ. ನಮ್ಮ ಬದುಕಲ್ಲಿ ನಾವು ಆನಂದದಲ್ಲಿ ಬದುಕ್ತಾ ಇದ್ದಿಲ್ಲ. ಅಸಮಾಧಾನದಿಂದ ಕೂಗಾಡಿ ಕಿರ್ಚಾಡಿ ಬದುಕ್ತಾ ಇದ್ದೀವಿ. ಇದೆಲ್ಲ ಜೀವನ. ಇದು ಸುಳ್ಳು ಜೀವನ ಬದುಕ್ತಾ ಇರೋದು. ನಾವು ಒಂದು ಮುಖ ಹಿಂಗೆ ಮಾಸ್ಕ್ ಹಾಕ್ಕೊಂಡು ಬದುಕ್ತಾ ಇದ್ದೀವಿ. ಇದು ಸತ್ಯ ಜೀವನ ಅಲ್ಲ. ಆನಂದದಲ್ಲಿ ಸಮಾಧಾನದಿಂದ ಪ್ರೀತಿಯಿಂದ ಬದುಕೋದು ಜೀವನ. ಅದು ಭಗವಂತನ ಜೀವನ. ಆ ಜೀವನ ನಾನು ಬದುಕಬೇಕು ಅಂದರೆ ನಾನು ಅಲ್ಲಿ ಹೋದಾಗ ಗುರು ಹೇಳ್ಕೊಟ್ಟಿದ್ದ ಪಾಠವನ್ನು ಅಳವಡಿಸ್ಕೋಬೇಕು. ಆವಾಗ ನನ್ನ ವಿಕಾರಗಳು ಒಳಗಿರೋದು, ನನ್ನ ಇನ್ನೊಂದು ಮುಖವಾಡ ಡೆವಿಲ್ಸ್ ಫೇಸ್. ನಮ್ಮ ಒಳಗೆ 2 ಕೈಂಡ್ ಆಫ್ ವುಲ್ಫ್ ಇರುತ್ತೆ. ಒಂದು ಗುಡ್ ವುಲ್ಫ್ ಆ್ಯಂಡ್ ದ ಬ್ಯಾಡ್ ವುಲ್ಫ್. ಸೊ ಗುಡ್ ವುಲ್ಫ್ ಪ್ರೊಜೆಕ್ಟ್ ಮಾಡ್ತಿರ್ತೀನಿ, ನಾನು ಒಳ್ಳೆಯವಳು. ಹೂ ವಿಲ್ ಶೋ ದಿಸ್ ಫೇಸ್? ಇದನ್ನು ಗುರು ತೋರಿಸ್ತಾನೆ. ನಿನ್ನ ವಿಕಾರಗಳು, ಇಂಗ್ಲೀಷಲ್ಲಿ ಯಾರಿಗಾರು ಪಾಠ ಹೇಳುವಾಗ ವುಲ್ಫ್ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಅವ್ರಿಗೆ ಇವತ್ತಿನ ಕಾಲದ ಜನಕ್ಕೆ ವಿಕಾರಗಳು ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಬ್ಯಾಡ್ ವುಲ್ಫ್ ಅಂತೀವಿ ನಾವು. ಯಾಕೆಂದರೆ ಅದು ಬ್ಯಾಡ್ ವುಲ್ಫ್ ಅಂದರೆ ತೋಳ. ಗುರು ಏನು ಮಾಡ್ತಾನೆ, ನಮಗೆ ಪಾಠ ಬೋಧನೆ ಯಾಕೆ ಮಾಡ್ತಾನೆ ಅಂದರೆ ಈ ಪ್ರಭಾವ ಉಳ್ಳವ ಭಾಳ ಪ್ರಬಲವಾಗಿರುತ್ತೆ ವಿಕಾರ. ಅದನ್ನು ಹೊಡೆದು ಹಾಕಲಿಕ್ಕೆ ಅವನ ಜ್ಞಾನ ಖಡ್ಗದಿಂದ ಹೊಡಿತಾ ಇರ್ತಾನೆ ನಮ್ಮ ವಿಕಾರಗಳನ್ನು, ಅಹಂಕಾರವನ್ನು. ಆದರೆ ನಾವು ಒಪ್ಕೊಳ್ಳೋದಿಲ್ಲ. ನನ್ನ ವಿಕಾರ ತೋರಿಸೋದು ಕೂಡಲೇ ನನಗೆ ಸಿಟ್ಟು ಬಂದುಬಿಡುತ್ತೆ. ನನ್ನ ವಿಕಾರ ತೋರಿಸ್ಬಿಟ್ಟು ಎಲ್ಲರ ಮುಂದೆ ನೀನು ಅಂತ. ಯಾರು ಸದ್ಗುರು ಇರ್ತಾನೋ ಅವ್ನು ಎಲ್ಲರ ಮುಂದೆ ತೋರಿಸ್ತಾನೆ. ಫೋನ್ ಮಾಡಿ ಮುಚ್ಚಿಟ್ಕೊಂಡು ಹೇಳೋದಿಲ್ಲ. ನಿನ್ನಲ್ಲಿರೋ ಈ ವಿಕಾರನ ತೆಗೆದುಹಾಕು ಅಂದರೆ ನೀನು ಆನಂದದಿಂದ ಬದುಕಲಿಕ್ಕೆ ಆಗತ್ತೆ. ಯಾಕೆಂದರೆ ಯಾವ ವಿಕಾರ ನಾನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನೋ ಅದೇ ಹೊರಗಡೆ ಜನರಲ್ಲೂ ಅದೇ ಮಾಡ್ತೀನಿ. ಸೊ ಯೋರ್ ನೇಚರ್, ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತಾರಲ್ವ. ಹಾಗೆಯೇ ನಮ್ಮ ಒಬ್ಬ ವ್ಯಕ್ತಿನ ನೋಡಬೇಕು ಅಂದರೆ ಅವನ ಮನೆಗೆ ಹೋದಾಗ ಯಾವ ರೀತಿ ಬಿಹೇವಿಯರ್ ಮಾಡ್ತಾನೋ ಅದೇ ಸಮಾಜದಲ್ಲೂ ಕೂಡ ಮಾಡ್ತಾನೆ. ಯಾವ ರೀತಿ ಇರ್ತಾನೆ ಅದು ಸಮಾಜದಲ್ಲೂ ಗೊತ್ತಾಗತ್ತೆ. ಇವನು ಹಿಂಗೆ ಬಿಹೇವ್ ಇಲ್ಲಿ ಮಾಡ್ತಿದ್ದಾನೆ ಅಂದರೆ ಮನೆಯಲ್ಲೂ ಹಾಗೆ ಬಿಹೇವ್ ಮಾಡ್ತಾನೆ. ವಿಕಾರಗಳು ದುರ್ಬಲವಾಗುತ್ತದೆ. ನಾವು ವಿಕಾರ ವಶರಾಗಿರುತ್ತಿದ್ದರೆ ಅತ್ಯಂತ ಪ್ರೇಮದಿಂದ ನಾಮಸ್ಮರಣೆ ಮಾಡುವುದು, ಪ್ರೀತಿಯಿಂದ ನಾಮಸ್ಮರಣೆ ಮಾಡುವುದು ಅವಶ್ಯವಿರುತ್ತದೆ. ವಿಕಾರಗಳಿಗೆ ವಶರಾಗದೆ ಪ್ರಾರಬ್ಧದಿಂದ ಪ್ರಾಪ್ತವಾದ ವಿಷಯಗಳನ್ನು ಸೇವಿಸಿದರೆ ವಿಕಾರಗಳು ಪ್ರಭಾವವಾಗುವುದಿಲ್ಲ. ಏನು ಪ್ರಾರಬ್ಧದಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೋ, ಏನು ಕೊಡ್ತಾನೋ ಅದು ಎಲ್ಲ ನಿನ್ನ ಇಚ್ಛೆ ಪ್ರಸಾದ ಕಣಪ್ಪ ಅಂದಾಗ, ಅದನ್ನು ಒಪ್ಕೊಂಡಾಗ ನಾನು ಹೇಳ್ಬೋದು ಎಲ್ಲ ಭಗವಂತನೇ ಮಾತಾಡಿಸ್ತಿದ್ದಾನೆ ಅಂತ. ಇಲ್ಲ ನಮ್ಮ ಅನುಕೂಲಕ್ಕೆ ಪ್ರಕಾರವಾಗಿ ನಾವು ಕೆಟ್ಟ ಮಾತಾಡಿದರೂ ಕೂಡ ಅದು ಭಗವಂತ ಮಾತಾಡಿಸ್ತಾನೆ ಅಂದರೆ ಅದು ಲಾಗೂ ಆಗೋದಿಲ್ಲ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್. ಬಿಟ್ಟರೂ ಥರ್ಮಾಮೀಟರು ಜ್ವರವನ್ನು ತೋರಿಸುತ್ತದೆಯೇ ಹೊರತು ದೂರ ಮಾಡುವುದಿಲ್ಲ. ಅದರಂತೆ ಶಾಸ್ತ್ರಗಳು ನಾವು ಎಲ್ಲಿ ತಪ್ಪುತ್ತೇವೆ ಎಂಬುದನ್ನು ತೋರಿಸುತ್ತವೆ. ಏನು ಮಾಡಬೇಕೆಂಬುದು ತೋರಿಸುತ್ತವೆ. ಶಾಸ್ತ್ರ ಏನು ಮಾಡಬೇಕೆಂಬುದನ್ನು ತೋರಿಸುತ್ತವೆ. ಆದರೆ ಮಾಡುವುದು ನಮ್ಮ ಕಡೆಗೆ ಇರುತ್ತದೆ. ಸೊ ಕಡೆಗೆ ಎಲ್ಲಿಗೆ ಬರುತ್ತದೋ, ಗುರು ಪಾಠ ಹೇಳ್ಕೊಟ್ಟಿದ್ದನ್ನು ನಾನು ಅಪ್ಲೈ ಮಾಡಬೇಕು ಪ್ರಪಂಚದಲ್ಲಿ ಹೋಗಿ. ನಾನು ಅಪ್ಲೈ ಮಾಡಲಿಲ್ಲ ಅಂದರೆ ಸುಮ್ಮನೆ ಒಂದು ಬಾವುಟ ಹಿಡ್ಕೊಂಡಿದ್ದು, ಇವ್ರು ನಮ್ಮ ಗುರೂಜಿ ಇದ್ದಾರೆ, ಇವ್ರು ನಮ್ಮ ಗುರೂಜಿ ಇದ್ದಾರೆ, ಇವ್ರು ನಮ್ಮ ಗುರೂಜಿ ಇದ್ದಾರೆ ಅಂದರೆ ಬರೀ ಬಾವುಟ ಹಿಡ್ಕೊಳ್ಳೋದೇ ಆಗುತ್ತೆ ಸಾಯೋ ತನಕ.
ಅದನ್ನು ಕೃತಿಯಲ್ಲಿ ತರಬೇಕು. ಅವನು ಪಾಠ ಹೇಳ್ಕೊಟ್ಟ, ಹಿಂಗೆ ಹೇಳಿದ್ದಾರೆ ಈ ಶಾಸ್ತ್ರದಲ್ಲಿ, ಪುರಾಣದಲ್ಲಿ, ಗ್ರಂಥದಲ್ಲಿ, ಪ್ರವಚನಗಳಲ್ಲಿ, ನಾನು ನಿನಗೆ ಹೇಳಾಯ್ತು. ಈಗ ಇದನ್ನು ಅಪ್ಲೈ ಮಾಡ್ಕೊಂಡು ಏನು ಮಾಡಬೇಕಾಗಿದೆ? ಇನ್ನೊಬ್ರಿಗೆ ಬೋಧನೆ ಅಲ್ಲ, ನಿನ್ನ ಜೀವನ ಸುಖಿ ಮಾಡ್ಕೋಬೇಕಾಗಿದೆ, ಶಾಶ್ವತ ಸಮಾಧಾನ ಪಡ್ಕೋಬೇಕಾಗಿದೆ. ಅದನ್ನು ನೀನು ಮಾಡಬೇಕು ಅಂದರೆ ನಾವು ಪ್ರಪಂಚದಲ್ಲಿ ಹೋಗಿ ಅದನ್ನು ಅಪ್ಲೈ ಮಾಡಬೇಕು, ಕೃತಿಯಲ್ಲಿ ತರಬೇಕು. ಆವಾಗ ಗೊತ್ತಾಗತ್ತೆ ನಿಜವಾಗಿಯೂ ನಾ ಎಲ್ಲಿ ನನಗೆ ಈಜು ಬರ್ತಾ ಇದೆಯೋ ಇಲ್ಲೋ, ಪ್ರಪಂಚದಲ್ಲಿ ಹೆಂಗೆ ಬಿಹೇವ್ ಮಾಡ್ತೀನೋ ಗೊತ್ತಾಗತ್ತೆ. ಅವನ ಪಾಠದ ಬೋಧನೆ ಅದು ನನ್ನ ತಲೆ ಒಳಗೆ ಹೋಗಿದೆಯೋ, ಆಳವಾಗಿ ಇಳಿದಿದೆಯೋ, ನಾನು ಅದನ್ನು ರಿಸೀವ್ ಮಾಡಿದ್ದೀನೋ ಇಲ್ವೋ, ಅಥವಾ ಸುಮ್ಮನೆ ಟೈಮ್ ಪಾಸಿಗೆ ಹೋಗಿ ಸತ್ಸಂಗಕ್ಕೆ ವಾಪಸ್ ಬಂದನೋ. ಸಮರ್ಥರಿಗೆ ಶ್ರೀರಾಮನ ದರ್ಶನವಾಯಿತು, ನಮಗೇಕೆ ಆಗುವುದಿಲ್ಲ? ನಾವು ಸಮರ್ಥರಂತೆ ಶ್ರದ್ಧೆಯಿಂದ ಹಾಗೂ ಅದರಿಂದ ಅಖಂಡ ಉಪಾಸನೆ ಮಾಡುವುದಿಲ್ಲ, ಆದ್ದರಿಂದ ನಮಗೆ ಆಗುವುದಿಲ್ಲ. ಸಮರ್ಥರಿಗೆ ಆಗೋದು ಬಿಡ್ರಿ, ನಮಗೆ ಆಗೋದಿಲ್ಲ. ಹೌದು, ನಮಗೆ ಆಗೋದೇ ಇಲ್ಲ ನಿಜವಾಗಿ. ಯಾಕೆಂದರೆ ನಾವು ಸಮರ್ಥರ ಕೋಶಿಶ್ ಮಾಡ್ತಿಲ್ಲ, ನಾವು ಸಮರ್ಥರಾಗಬೇಕಾಗಿಲ್ಲ. ಇದನ್ನು ತಿಳ್ಕೊಳ್ಳೋದು ಮಾತೇನಪ್ಪ, ನಾವು ಯಾಕ್ರಿ ಪುರಂದರದಾಸ ಆಗೋಕ್ಕೆ ಸಾಧ್ಯ ಏನ್ರಿ? ನಾವು ಆಗೋಕ್ಕೆ ಸಾಧ್ಯನೇ ಇಲ್ಲ ರೀ. ನಾವು ಪುರಂದರದಾಸರು ಆಗಬೇಕಾಗಿಲ್ಲ. ಯಾಕೆಂದರೆ ಪುರಂದರದಾಸರು ಒಬ್ಬರೇ ಬಂದಿದ್ದೆ ಅಂಥವ್ರು, ಮೀರಾಬಾಯಿ ಒಬ್ಬರೇ, ತುಕಾರಾಮ್ ಮಹಾರಾಜರು ಒಬ್ಬರೇ, ಸಮರ್ಥ ರಾಮದಾಸರು ಒಬ್ಬರೇ. ನಾವು ಅವರನ್ನು ಹೋಗಿ ರಿಪ್ಲೇಸ್ ಮಾಡೋಂಗೆ ನಾನಲ್ಲಿ ಆಗಿಬಿಡ್ತೀನಿ, ಅದು ಸಾಧ್ಯನೇ ಇಲ್ಲ. ಅವ್ರು ಹೇಳಿದ್ದ ಹಾದಿಯಲ್ಲಿ ನಾವು ಹೋಗಬೇಕಾಗಿದೆ. ಕಂಪೇರ್ ಮಾಡ್ಕೊಂಡು, ಕಾಂಪಿಟೇಷನ್ ಮಾಡ್ಕೊಂಡು, ನಾನು ರಮಣ ಮಹರ್ಷಿ ಆಗಿಬಿಡ್ತೀನಿ, ಬೆಟ್ಟದ ಮೇಲೆ ಹೋಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ, ಮನೆ ಕೆಲಸ ಯಾರು ಮಾಡ್ತಾರೆ ಇಲ್ಲಿ? ಪ್ರಪಂಚ ಯಾರು ನೋಡ್ಕೋತಾರೆ? ಹಂಗಾಗತ್ತಾ? ಅಲ್ಲ. ರಮಣ ಮಹರ್ಷಿ ಹೇಳ್ಕೊಟ್ಟಿದ್ದ ಟೆಕ್ನಿಕ್ ಅಪ್ಲೈ ಮಾಡಬೇಕು, ಮೌನದ್ದು. ಈಗ ನಿತ್ಯ ರಮಣ ಅವ್ರದ್ದು ಗ್ರಂಥಗಳನ್ನು ಓದ್ತಾ ಇರ್ತೀನಿ. ಅವ್ರು ಹೇಳಿದ ಪ್ರಕಾರ ಹೂ ಎಮ್ ಐ ನೋಡ್ಕೊ ಹೋಗಪ್ಪ. ಅವ್ರ ಹತ್ರ ಯಾರು ಹೋದರೂ ಸಹ ಅವ್ರು ಯಾರಿಗೂ ನಾನು ನಿನ್ನ ಗುರು ಇದ್ದೀನಿ, ನೀನು ನನ್ನ ಶಿಷ್ಯ ಮಾಡ್ಕೊಂಡಿದ್ದೀನಿ ಅಂತ ಯಾರೂ ಹೇಳಿ, ನಾನು ಗುರುನೂ ಅಲ್ಲ, ನೀವು ನನ್ನ ಶಿಷ್ಯರೂ ಅಲ್ಲ ಅಂತ ಹೇಳ್ತಿದ್ರು. ಅವ್ರ ಹತ್ರ ಹೋದಾಗೆಲ್ಲ ಸುಮ್ಮನೆ ಅವ್ರು ಮೌನದಲ್ಲಿ ಕೂತಿರ್ತಿದ್ರು, ಎಲ್ಲರೂ ಅವ್ರ ಮುಂದೆ ಹೋಗಿ ಮೌನದಲ್ಲಿ ಕೂರ್ತಿದ್ರು. ಭಾಳ ಅಷ್ಟು ಕರುಣೆ ಬಂದಾಗ ಯಾರಾದರೂ ಒಂದು ತಲೆ ಒಳಗೆ ಪ್ರಶ್ನೆಗಳನ್ನು ಕೇಳಬೇಕು ಅಂದಾಗ ಅವ್ರು ಕೇಳಿದಾಗ ಅವರಿಗೆ ಉತ್ತರವನ್ನು ಹೇಳ್ತಿದ್ರು. ಯಾರಿಗೆ ಪ್ರಶ್ನೆ ಬರ್ತಾ ಇದೆ ಹೇಳಿ ಮೊದಲು, ಹುಡುಕು, ಯಾರಿಗೆ ಪ್ರಶ್ನೆ ಬರ್ತಾ ಇದೆ? ದೇಹನ ನೀನು, ಮನಸ್ಸ, ಬುದ್ಧಿನ, ಯಾರಿಗೆ ಪ್ರಶ್ನೆ ಬರ್ತಿದೆ? ನೀ ಸ್ವಯಂ ಪ್ರಕಾಶಿ ಆತ್ಮ, ಏನಾಗ್ತಾ ಇದೆಯೋ ಆ ಘಟನೆಗಳನ್ನು ನೋಡ್ತಾ ಇರು, ಅಲ್ಲಿ ಪ್ರಶ್ನೆಗೆ ಅವಕಾಶವೇ ಇಲ್ಲ ಅಂತ. ಹಾಗಾಗಿ ಎಷ್ಟು ಜನರು ರಮಣ ಮಹರ್ಷಿಗಳ ಹತ್ರ ಹೋದಾಗ ಅವ್ರಿಗೆ ಕೊಟ್ಟಿದ್ದೇನೋ ಮೌನ ದೀಕ್ಷಾ, ಮೌನದಲ್ಲಿ ಕೂತ್ಕೋ, ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಅದೇ ನನ್ನ ಗುರುನಾಥ ನನಗೆ ಕೊಟ್ಟಿದ್ದು. ಯಾಕೆಂದರೆ ಪ್ರಥಮ ಬಾರಿಗೆ ಅವ್ರಿಗೆ ರಮಣಾಶ್ರಮದಲ್ಲಿ ಹೋದಾಗ ರಮಣ ಮಹರ್ಷಿ ಕೃಪೆಯಿಂದ ಸಾಕ್ಷಾತ್ಕಾರ ಆಯಿತು. ಅದಕ್ಕೆ ನನಗೂ ಕೊಟ್ಟಿದ್ದು ಅವ್ರು ಇದನ್ನೇ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ದಿವಸ ಸುಮ್ಮನೆ ಕೂಡಮ್ಮ 15 ನಿಮಿಷ, ಸುಮ್ಮನೆ ಕೂಡಮ್ಮ 15 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ 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 ಅದು ದೀರ್ಘ ಆಗ್ತಾ ಹೋಯಿತು. ಅಂದರೆ ಒಳಗಿಂದ ಯಾವ ಥರವಾದ ಮಾತಿಲ್ಲ, ರಿಯಾಕ್ಷನ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತಿರೋದು, ಕಣ್ಣು ಮುಚ್ಕೊಂಡು ಕೂಡ್ತಿರೋದು, ಇಲ್ಲ ಕಣ್ಣು ಬಿಟ್ಕೊಂಡು ಕೂತಿರೋದು. ಏನು ವಿಚಾರ ಮಾಡ್ತೀರಾ? ಏನೂ ಇಲ್ಲ. ಏನು ನೋಡ್ತಿದ್ದೀರಾ? ಏನೂ ಇಲ್ಲ. ಸುಮ್ಮನೆ ಅಲ್ಲಿ ಕೂತಿರೋದು ಅಷ್ಟೇ, ಸೋಫಾ ಆದಮೇಲೆ ಸುಮ್ಮನೆ ಕೂತಿರೋದು. ಅದು ಪ್ರಾಕ್ಟೀಸ್ 10 ಮಿನಿಟ್ಸ್ ಮಾಡ್ತಾ ಮಾಡ್ತಾ ದೀರ್ಘ ಆಗ್ತಾ ಆಗ್ತಾ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ತಾಸು ಆಗ್ತಾ ಹೋಗುತ್ತದು. ಇದನ್ನು ಗುರುಗಳು ಕೊಟ್ಟಿದ್ದು. ಯಾಕೆ ಅಲ್ಲಿ ಏನಿರಬೇಕು? ದರ್ಶನ ಯಾಕಾಗೋದಿಲ್ಲ ಅಂದರೆ ನಮಗೆ ನಾವು ತಕ್ಷಣ ನಮ್ಮ ಬಾಯಲ್ಲಿ ಬರುತ್ತೆ, ನಾವು ಅವ್ರು ಹಂಗೆ ಹಿಂಗೆ ಆಗ್ತೀವಿ ರೀ, ಅವ್ರ ಹಂಗೆ ಆಗಂಗಿಲ್ಲ. ನೋ ಕಂಪ್ಯಾರಿಸನ್. ರಮಣ ಈಸ್ ರಮಣ, ಚಂದ್ರಕುಮಾರ್ ಜಿ ಈಸ್ ಸದ್ಗುರು ಚಂದ್ರಕುಮಾರ್ ಜಿ, ಐ ಆಮ್ ಓನ್ಲಿ, ಅಷ್ಟೇ. ನೋ ಕಂಪ್ಯಾರಿಸನ್. ಸಾಧನೆಯನ್ನು ಮಾಡ್ತಾ ಹೋಗ್ಬೇಕಷ್ಟೇ ನಾವು. ಆ ಸಾಧನೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿದ ಕೂಡಲೇ ನಮ್ಮ ಸಾಧನ ಬಿದ್ದೋಗುತ್ತಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ವೆನ್ ವಿ ಕಂಪೇರ್ ವಿ ಗೋ ಡೌನ್. ಈಗ ಒಬ್ಬರು ನನಗೆ ಹೇಳಿದ್ರು, ನನಗೆ ನಿಮ್ಮ ಥರ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನಂತ ಅದಕ್ಕೆ ದುಃಖ ಪಡೋದು ಅಥವಾ ಕಂಪೇರ್ ಮಾಡೋ ಅವಶ್ಯಕತೆ. ನನಗೆ ನಿಮ್ಮ ಥರ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ನಿಮ್ಮ ಥರ 40 ಜನಕ್ಕೆ ಅಡುಗೆ ಮಾಡಿ ಬಡಿಸ್ಲಿಕ್ಕೆ ನನ್ನ ಕೈಲಿ ಬರೋದಿಲ್ಲ. ನಾನು ಅದ್ರ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಥವಾ ಬೇಜಾರು ಮಾಡ್ಕೊಳ್ಳೋದಿಲ್ಲ, ದುಃಖ ಪಟ್ಕೊಳ್ಳೋದಿಲ್ಲ. ಅದು ನಿಮಗೆ ಕೊಟ್ಟಿರೋ ಕಲೆ, ಭಗವಂತ ನಿಮಗೆ ಕೊಟ್ಟಿರೋ ಕಲೆ, ನಿಮಗೆ ಕೊಟ್ಟಿರೋ ಟ್ಯಾಲೆಂಟು, ಸ್ಕಿಲ್ಲು. 40 ಜನಕ್ಕೆ ಅಡುಗೆ ಮಾಡುವ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ನನಗೆ ಆ ಶಕ್ತಿ ಕೊಟ್ಟಿಲ್ಲ. 6 ಜನಕ್ಕೆ ಮಾಡಿದ್ರೆ ಹಬ್ಬಬ್ಬ ಅಂದರೆ 6 ಜನಕ್ಕೆ ಮಾಡ್ಬೋದು ಅಷ್ಟೇ. ಅದಕ್ಕಿಂತ 7ನೇ ಜನಕ್ಕೆ ಬಂದರೆ ವಿಚಾರ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು, ಎಷ್ಟು ಮಾಡಬೇಕು ಅಂತ. ಸೊ ನೋ ಕಂಪ್ಯಾರಿಸನ್. ದೇರ್ ಶುಡ್ ಬಿ ನೋ ಕಂಪ್ಯಾರಿಸನ್ ಇನ್ ಸಾಧನಾ, ಬಿಕಾಸ್ ಇಟ್ಸ್ ಆ್ಯನ್ ಇಂಡಿವಿಜುವಲ್ ಜರ್ನಿ, ಅಬ್ಸಲ್ಯೂಟ್ ಇಂಡಿವಿಜುವಲ್ ಜರ್ನಿ. ಒಬ್ಬರಿಗೆ ಪಾದಯಾತ್ರೆ ಮಾಡ್ಲಿಕ್ಕೆ ಚೆಂದಾಗಿ ಬರುತ್ತೆ, ನನಗೆ ಪಾದಯಾತ್ರೆ ಮಾಡೋಕ್ಕೆ ಕಾಲು ನೋವು ಶುರುವಾಗುತ್ತೆ, ಪಾದಯಾತ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅದಾಗ ನನಗೆ ಪಾದಯಾತ್ರೆ ಮಾಡೋಕ್ಕೆ ಬರೋದಿಲ್ಲ ಅಂತ ನಾನು ದುಃಖ ಪಟ್ಕೊಂಡು ಕೂತ್ಕೊಳ್ಳೋ ಅಲ್ಲ. ಅವರಿಗೆ ಕೊಟ್ಟಿರೋದು ಅವರಿಗೆ, ನನಗೆ ಕೊಟ್ಟಿರೋದು ನನಗೆ, ಅಷ್ಟೇ. ಸೊ ನೋ ಕಂಪ್ಯಾರಿಸನ್. ವೆನ್ ನಮಗೆ ಅಭಾವ ಇದ್ದೇ, ನನ್ನಲ್ಲಿ ಏನೋ ನ್ಯೂನ್ಯತೆ ಇದ್ದಾಗ ಇವೆಲ್ಲ ಶುರುವಾಗುತ್ತೆ ಕಂಪ್ಯಾರಿಸನ್. ಏನಾದರೂ ಮಾಡಿರಿ, ಆದರೆ ನಾನು ರಾಮನವನಿರುತ್ತೇನೆ ಎಂಬ ಭಾವನೆಯನ್ನು ಜಾಗೃತವಾಗಿ ಇಡಿರಿ. ನಾಮವನ್ನು ತಿಳಿದೆಯೋ ಶ್ರದ್ಧೆಯಿಂದಲೋ ಅಶ್ರದ್ಧೆಯಿಂದಲೋ ಯಾವುದೇ ರೀತಿ ತೆಗೆದುಕೊಳ್ಳಿರಿ. ರಾಮನು ನಿಮಗೆ
ಅನ್ನ ವಸ್ತ್ರಗಳನ್ನು ಕಡಿಮೆ ಮಾಡುವುದಿಲ್ಲ ಎಂಬ ವಿಶ್ವಾಸ ತಾಳಿರಿ. ನಾಮವನ್ನು ಶ್ರದ್ಧೆಯಿಂದ ತೆಗೆದುಕೊಂಡರೆ ವಿಶೇಷ ಫಲವಿರುತ್ತದೆ. ನಾಮವನ್ನು ಶ್ರದ್ಧೆಯಿಂದ ತಗೊಂಡ್ರೆ ವಿಶೇಷ ಫಲ ಇರುತ್ತದೆ. ಆದ್ದರಿಂದ ಅಖಂಡ ನಾಮದಲ್ಲಿ ಉನ್ಮತ್ತರಾಗಿ ಆನಂದದಲ್ಲಿ ಇರೋಣ. ಇಂದಿನ ಬೋಧವಚನ: ಸುಖವಾಗಿ ಪ್ರಪಂಚ ಮಾಡಿರಿ, ಆದರೆ ಅದರಲ್ಲಿ ಭಗವಂತನ ಅನುಸಂಧಾನ ಇಡಿರಿ. ಇದೇ ನಾನು ನಿಮಗೆ ಹೇಳುವ ಉಪದೇಶವಾಗಿರುತ್ತದೆ. ಮಹಾರಾಜರ ಉಪದೇಶನ ಪಾಲನೆ ಮಾಡೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜಯ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.